ರಿಯಾಕ್ಟಲ್ಲಿ ಯೂಸ್ ಎಫೆಕ್ಟ್ ಅಂದರೆ ಏನು, ಸೊ ಇದ್ರದ್ದು ಯೂಸ್ ಕೇಸಸ್ ಆ್ಯಂಡ್ ಆಲ್ಸೋ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಇಲ್ಲೊಂದು ನೆಕ್ಸ್ಟ್.js ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ಇಲ್ಲಿ ಯೂಸ್ ಎಫೆಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಿಪೆಂಡೆನ್ಸಿ ಪಾಸ್ ಮಾಡಬೇಕಾಗುತ್ತೆ ಆ್ಯಂಡ್ ಒಂದು ಕಾಲ್ ಬ್ಯಾಕ್ ಫಂಕ್ಷನ್ ಇರುತ್ತೆ ಯೂಸ್ ಎಫೆಕ್ಟಲ್ಲಿ. ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಯೂಸ್ ಎಫೆಕ್ಟ್, ಅಲ್ಲಿ ಒಂದು ಕಾಲ್ ಬ್ಯಾಕ್ ಫಂಕ್ಷನ್ ಆ್ಯಂಡ್ ಆಲ್ಸೋ ಡಿಪೆಂಡೆನ್ಸಿ. ಸೊ ಎಂಟಿ ಡಿಪೆಂಡೆನ್ಸಿ ಕೊಟ್ಟಿದ್ದೀನಿ ಈಗ. ಸೊ ಎವ್ರಿ ಟೈಮ್ ರಿಫ್ರೆಶ್ ಮಾಡಿದಾಗ ಅದರೊಳಗೆ ಏನಿರುತ್ತೆ ಕಾಲ್ ಬ್ಯಾಕ್ ಫಂಕ್ಷನ್ ಅದು ಒನ್ ಟೈಮ್ ಕಾಲ್ ಆಗುತ್ತೆ. ಸೊ ಇಲ್ಲಿ 0 ಕನ್ಸೋಲ್ ಆಗ್ತಿದೆ, ಇನಿಷಿಯಲ್ ವ್ಯಾಲ್ಯೂ 0 ಇದೆ. ಸೊ ಈಗ ನಾನು ಆ ವ್ಯಾಲ್ಯೂದು ಚೇಂಜ್ ಮಾಡಿದಾಗ ಕೌಂಟ್ ವ್ಯಾಲ್ಯೂ ಕನ್ಸೋಲ್ ಆಗ್ತಾನೆ ಇಲ್ಲ. ಸೊ ಇದು ಎಂಟಿ ಡಿಪೆಂಡೆನ್ಸಿ ಒಂದೇ ಟೈಮ್ ಕಾಲ್ ಆಗುತ್ತೆ. ಆ್ಯಂಡ್ ವಿತ್ ಡಿಪೆಂಡೆನ್ಸಿ ನೋಡಿದ್ರೆ ಇಲ್ಲಿ ಕೌಂಟ್ ಅಂತ ಹಾಕೊತೀನಿ. ಈಗ ನೋಡ್ಬೋದು ನಾನು ಎವ್ರಿ ಟೈಮ್ ಕೌಂಟ್ ಇನ್ಕ್ರೀಸ್ ಮಾಡಿದಾಗ ಸೊ ಡಿಪೆಂಡೆನ್ಸಿಲಿ ಏನು ಚೇಂಜ್ ಆಗುತ್ತೆ ಅಲ್ಲಿ ಮತ್ತೆ ಟ್ರಿಗರ್ ಆಗುತ್ತೆ ಕಾಲ್ ಬ್ಯಾಕ್ ಫಂಕ್ಷನ್ ಮತ್ತೆ ಕಾಲ್ ಆಗ್ತಿರುತ್ತೆ ಎವ್ರಿ ಟೈಮ್ ಚೇಂಜ್ ಮಾಡಿದಾಗ. ಆ್ಯಂಡ್ ಆಲ್ಸೋ ನಾನು ಇನ್ನೊಂದು ಬಟನ್ ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ ಕೌಂಟ್ 2 ಅಂತ. ಸೊ ಇದು ಇನ್ನೊಂದು ವೇರಿಯಬಲ್ದು ನಾನು ವ್ಯಾಲ್ಯೂ ಚೇಂಜ್ ಮಾಡ್ತಾ ಇದ್ದೀನಿ. ಬಟ್ ಈ ಚೇಂಜ್ ಮಾಡಿದಾಗ ಇಲ್ಲಿ ಕನ್ಸೋಲ್ ಆಗ್ತಿಲ್ಲ ಬಿಕಾಸ್ ಇದಕ್ಕೆ ಡಿಪೆಂಡೆನ್ಸಿ ನಾನು ಕೌಂಟ್ ಅಂತ ಕೊಟ್ಟಿದ್ದೀನಿ, ಕೌಂಟ್ 2 ಅಂತ ಕೊಟ್ಟಿಲ್ಲ. ನಾನು ಎಕ್ಸಾಂಪಲ್ ಕೌಂಟ್ 2 ಪಾಸ್ ಮಾಡಿದ್ರೆ ಸೊ ಇವಾಗ ಕನ್ಸೋಲ್ ಆಗುತ್ತೆ, ಇಲ್ಲಿ ನೋಡ್ಬೋದು. ಆ್ಯಂಡ್ ಆಲ್ಸೋ ಕೌಂಟ್ 2 ವ್ಯಾಲ್ಯೂನ ಸಹ ಕನ್ಸೋಲ್ ಮಾಡ್ಬೋದು. ಒಂದು 0 ಇದೆ, ಒಂದು ಇದೆ. ಓಕೆ. ಆ್ಯಂಡ್ ನಾನು ಎವ್ರಿ ಟೈಮ್ ಏನೇ ಸ್ಟೇಟ್ ವೇರಿಯಬಲ್ ಚೇಂಜ್ ಆದಾಗ ಇದನ್ನು ಯೂಸ್ ಎಫೆಕ್ಟ್ ಕಾಲ್ ಬ್ಯಾಕ್ ಫಂಕ್ಷನ್ನ ಕಾಲ್ ಮಾಡಬೇಕು ಅಂದರೆ ನಾನು ಇಲ್ಲಿ ಡಿಪೆಂಡೆನ್ಸಿನೇ ತೆಗೆದಾಕ್ಬಿಡ್ಬೋದು. ಇದು ವಿತೌಟ್ ಡಿಪೆಂಡೆನ್ಸಿ. ವೆನ್ ಎವರ್ ಏನಾದ್ರು ಸ್ಟೇಟ್ ಚೇಂಜ್ ಆದಾಗ ಎವ್ರಿ ಟೈಮ್ ಕಾಲ್ ಆಗುತ್ತೆ ಇದು.